ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಮದುವೆದು ಈ ವಿಡಿಯೋ ನೋಡ್ಲಿಕ್ಕೆ ಹತ್ತಿರಲ್ಲ. ನಾ ಇದೇನದ ಹಿಂದಿನ ದಿವಸದ್ದು ಎಲ್ಲ ತೋರಿಸಿದ್ದೆ ನಿಮಗೆ ಎದುರುಗೊಳ್ಳೋ ಕಾರ್ಯಕ್ರಮನ. ಅದ ವಿಡಿಯೋನ ನಾನೇನದ ಇವತ್ತು ಕಂಟಿನ್ಯೂ ಮಾಡ್ಲಿಕ್ಕತ್ತೀನಿ. ಯಾಕಂದ್ರೆ ಭಾಳ ಕಾರ್ಯಕ್ರಮ ಇರೋದ್ರಿಂದ ವಿಡಿಯೋ ಭಾಳ ದೊಡ್ಡದಾಗ್ತದೆ ಮತ್ತು ನಿಮಗೂ ನೋಡಲಿಕ್ಕೆ ಭಾಳ ಬೇಸರ ಅನ್ನಿಸ್ತದೆ. ಅದಕ್ಕೆ ನಾನು ಸ್ವಲ್ಪ ಹಾಕೋತಾ ಹೊಂಟೇನಿ. ಇದು ನೋಡಿರಿ, ಹಿಂದಿನ ದಿವಸ ಹುಡುಗಿಗೆಲ್ಲ ಕೊಡೋದು, ಹುಡುಗಿಗೆ ಕೊಟ್ಟು ಆರತಿ ಆದಮೇಲೆ ಸ್ನ್ಯಾಕ್ಸ್ ಏನಿತ್ತು ಅಂದರೆ ಹರಾಬರ ಕಬಾಬ್ ಮಾಡಿದ್ರು, ಮಾವಿನಕಾಯಿ ಪಾನಕ ಇತ್ತು, ಪಾನಿಪುರಿ ಇತ್ತು, ಇದೆಲ್ಲ ಆಯಿತು. 7 ಗಂಟೆಗೆ ಏನದ ರಿಸೆಪ್ಷನ್ ಸ್ಟಾರ್ಟ್ ಇತ್ತು. ಅಂದರೆ ಅವ್ರ ಕಡೆಯಿಂದ ಬೀಗರ ಕಡೆಯಿಂದ, ಹೆಣ್ಬೀಗರ ಕಡೆಯಿಂದ ರಿಸೆಪ್ಷನ್ ಸ್ಟಾರ್ಟ್ ಇತ್ತು. ಈಗ ನೋಡ್ರಿ, ಹುಡುಗ ಹುಡುಗಿ ರೆಡಿಯಾಗಿ ಒಂದೇ ಕಲರಿಂದ ಡ್ರೆಸ್ ಹಾಕ್ಕೊಂಡು ಭಾಳ ಮುದ್ದಾಗಿ ಕಾಣಿಸ್ತಿದ್ರು. ಅವರೇನದ ಈಗ ಸ್ಟೇಜಿಗೆ ಬರ್ಲಿಕ್ಕೆ ಹತ್ತಾರ. ಮದುಮಕ್ಕಳು ಸ್ಟೇಜಿಗೆ ಬಂದಮೇಲೆ ಜನ ಎಲ್ಲ ಬರ್ಲಿಕ್ಕೆ ಹತ್ತಿದ್ರು ಮತ್ತು ಅವ್ರಿಗೆ ವಿಶ್ ಮಾಡಲಿಕ್ಕೆ ಲೈನ್ ಒಳಗೆ ನಿಂತು ಸ್ಟೇಜ್ಗೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು. ಇದು ನೋಡಿರಿ, ನಮ್ಮ ಫ್ಯಾಮಿಲಿ ಎಲ್ಲ ಏನದ ಅವ್ರ ಜೊತೆ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ. ಇಲ್ಲಿನದ ರಾತ್ರಿ ಊಟಕ್ಕೆ ಜನ ಭಾಳ ಇದ್ದಿದ್ದರಿಂದ ಇವ್ರೇನು ಮಾಡಿಸಿದ್ರು ಅಂದರೆ ನಾರ್ತ್ ಇಂಡಿಯನ್ ಡಿಶ್ ಮಾಡಿಸಿದ್ರು. ಅಂದರೆ ಮಾವಿನಕಾಯಿ ಸೂಪ್ ಮಾಡಿಸಿದ್ರು, 2 ಥರದ ಸ್ವೀಟು, ಆಮೇಲೆ ಪರೋಟ ಮಾಡಿಸಿದ್ರು, ಕುಲ್ಚಾ ಮಾಡಿಸಿದ್ರು, 2 ಥರದ ಪಲ್ಯ, ಸಾಗು, ಆಮೇಲೆ ಎಲ್ಲ ತರಕಾರಿ ಹೆಚ್ಚಿಟ್ಟಿದ್ದು, ಹಪ್ಪಳ, ಸಂಡಿಗೆ, ಪಲಾವು, ಮೊಸರು ಬಜ್ಜಿ, ಮೊಸರು ಬುತ್ತಿ, ಇಷ್ಟೆಲ್ಲ ಏನದ ಐಟಮ್ ಮಾಡಿಸಿದ್ರು. ಎಲ್ಲನೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಮತ್ತು ಜನನೂ ಜಾಸ್ತಿ ಇತ್ತು. ಇಂಥ ಊಟನ ಈಗ ಎಲ್ಲರಿಗೂ ಸೇರ್ತಾವೆ ನೋಡ್ರಿ. ಹೀಗಾಗಿ ಅಗದಿ ರುಚಿಯಾಗಿತ್ತು ಅಡುಗೆಲ್ಲನೂ. ಊಟಕ್ಕೆ ನೋಡ್ರಿ ಅಷ್ಟೆಲ್ಲ ಮಾಡಿಸಿದ್ರು. ಊಟ ಆದಮೇಲೆ ಇದೇನದ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡಿಸಿದ್ರು. ಅಂದರೆ ಎಲ್ಲ ಥರದ್ದು ಹಣ್ಣು ಹೆಚ್ಚಾಕಿ ಅದ್ರ ಮೇಲೆ ಐಸ್ ಕ್ರೀಮ್ ಹಾಕಿ ಕೊಡೋದು. ಈ ಫ್ರೂಟ್ಸ್ ಐಸ್ ಕ್ರೀಮ್ ಇತ್ತು ಮತ್ತು ಪಾನ್ ಇತ್ತು. ಅಂದರೆ ಎಲೆ ಅಡಿಕೆ ಊಟ ಆದಮೇಲೆ ಬೇಕಾ ನೋಡ್ರಿ, ಪಾನು ಎಲೆ ಅಡಿಕೆದು ವ್ಯವಸ್ಥೆ ಇತ್ತು. ಅದೆಲ್ಲ ಆದಮೇಲೆ ಏನದ ಬಂದವ್ರಿಗೆಲ್ಲ ಏನದ ತಾಂಬೂಲದ ವ್ಯವಸ್ಥೆನೂ ಇತ್ತು. ಇಷ್ಟೆಲ್ಲ ಏನದ ರಾತ್ರಿ ಇದ್ದಿತ್ತು ನೋಡ್ರಿ ಇದೆಲ್ಲ ಕಾರ್ಯಕ್ರಮ. ಈ ಕಡೆ ಎಲ್ಲ ಊಟ ನಡೆದಿತ್ತು. ಇಲ್ಲಿ ನೋಡ್ರಿ ಭೂಮದ ತಯಾರಿ ನಡೆದ. ಅಂದರೆ ಭೂಮಕ್ಕೆಲ್ಲ ಕೂಡಲಿಕ್ಕೆ ಎಲೆಯದು ಹಾಕಿ ರಂಗೋಲಿ ಹಾಕ್ಲಿಕ್ಕತ್ತಾರ. ಮತ್ತು ಆ ಕಡೆ ಈ ಕಡೆ ಏನದ ಎಲ್ಲರಿಗೂ ಕೂಡ್ಲಿಕ್ಕೆ ಹಾಕ್ಯಾರ. ಅಂದರೆ ನಡುವೆ ಏನದ ತಾಯಿ ಮತ್ತು ಮದುಮಗ ಕೂಡ್ಬೇಕಾಗ್ತದೆ. ಆ ಕಡೆ ಈ ಕಡೆ ಏನದ ಕಳಿಸ್ಗಿತ್ತಿ ಅವ್ರ ರಿಲೇಷನ್ ಅವ್ರು ಏನಿರ್ತಾರೆ ಅವರೆಲ್ಲ ಕೂಡ್ಬೋದು. ಮತ್ತು ಇದ್ರಾಗ ನೋಡ್ರಿ ಗಂಡಸು ಮಕ್ಕಳು ಅಂದರೆ ಚೊಚ್ಚಲು ಗಂಡಸು ಮಗಿದ್ದವರು ಭೂಮಕ್ಕೆ ಕೂಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಅವ್ರನ್ನ ಬಿಟ್ಟು ಬೇರೆದವ್ರು ಏನದ ರಿಲೇಷನ್ ಯಾರಾದರೂ ಕೂಡ್ಬೋದು. ಮತ್ತು ಗಂಡಸರು ಕೂಡ್ಲಿಕ್ಕೆ ಬರೋಂಗಿಲ್ಲ. ಹೀಗಾಗಿ ಗಂಡಸರಿಗೆಲ್ಲ ಏನದ ನೋಡ್ರಿ ಎದುರುಗಡೆ ಎಲೆ ಹಾಕ್ಯಾರ. ಮತ್ತು ಎದುರುಗಡೆ ಮದುಮಗಳನ್ನೂ ಕೂತಾಳ ಊಟಕ್ಕೆ. ಭೂಮದ್ದು ಭಾಳ ಚಂದ ಬಡಿಸಿದ್ರೆಲ್ಲ, ಮಂಡಿಗೆ ಅದು ಹಾಕಿ ಚಲೋ ಮಾಡಿದ್ರು. ಮತ್ತು ಆಭೂಷಣ ಹಾಕಿ ಅವ್ರಿಗೇನದ ಆರತಿ ಮಾಡ್ಲಿಕ್ಕತ್ತಾರೆ. ಈಗೇನದ ಎಲ್ಲ ರಾತ್ರಿ ಕಾರ್ಯಕ್ರಮ ಎಲ್ಲ ಮುಗಿದು ನೋಡ್ರಿ. ಈ ಭೂಮದ್ದು ಊಟ ಆತಂದ್ರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿತಾವ. ಮತ್ತು ಬೆಳಿಗ್ಗೆ ಏನದ ಬೆಳಿಗ್ಗೆ ಭಾಳ ಜಲ್ದಿನ ಅಂದರೆ 6:40 ಅಕ್ಷತಾ ಇದ್ದಿದ್ದರಿಂದ ಮತ್ತು ಬೆಳಗಿನ ತಯಾರಿ ಏನದ ಶುರುವಾತು. ಇದು ನೋಡ್ರಿ, ಬೆಳಗ್ಗೆ ಅಕ್ಷತಾ ಭಾಳ ಜಲ್ದಿ ಇದ್ದು 6:40 ಇದ್ದಿದ್ದರಿಂದ 6 ಗಂಟೆಗೆ ಏನದ ಇಲ್ಲೇ ಮದುಮಗಳು ಗೌರಿ ಪೂಜೆ ಮಾಡ್ಲಿಕ್ಕತ್ತಾಳ. ಈಗೇನದ ಗೌರಿ ಪೂಜೆ ಆದಮೇಲೆ ಈ ಕಡೆ ಬೆಂಗಳೂರು ಕಡೆ ಏನು ಮಾಡ್ತಾರೆ, ಕಾಶಿ ಯಾತ್ರೆ ಮಾಡಿಸ್ತಾರೆ. ಮತ್ತು ಹೀಗಾಗಿ ಆ ಕಾಶಿ ಯಾತ್ರೆ ಕಾರ್ಯಕ್ರಮನೂ ಭಾಳ ಚಂದ ಆಯ್ತು. ಅದು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಈಗ ಅದನ್ನು ನೋಡ್ಕೊಂಬರೋಣಂತ. ಇವರೆಲ್ಲರೂ ಕೂಡ ಹುಡುಗ ಬಂದಿದ್ದಾನೆ ಅಂತಂದಾಗ ಇವನ ವಯಸ್ಸು, ಆರೋಗ್ಯ, ಮೊದಲ ಯಾವುದೇ ಕಾಯಿಲೆ ಇಲ್ಲದೆ ಇರುವಂತಹ ಇತ್ಯಾದಿಗಳ ವಯಸ್ಸು, ಅವನ ಪಾಂಡಿತ್ಯ ಇಲ್ಲ ಪರೀಕ್ಷೆಗಳ ಕೊಟ್ಟು ಅಲ್ಲಿ ರುದ್ರದೇವರ ದರ್ಶನ ಮಾಡಿ ಗಂಗಾ ಸ್ನಾನ ಮಾಡಿದರೆ ಬಹಳ ದೊಡ್ಡ ಪುಣ್ಯ ಅಂತ ಹೇಳಿದ್ದಾರೆ. ಇದು ಕ್ರಮ, ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಸೊ ಹಾಗೆ ಹುಡುಗ ಬೆಳಗಾವಿಯಿಂದ ಬಂದಿದ್ದಾನೆ, ಬೆಂಗಳೂರು ಬಂದಿದ್ದಾನೆ ಓದ್ಕೊಂಡು. ನೀವು ಅಷ್ಟೇ ಕನ್ಯಾದಾನ, ಕನ್ಯಾ ಕೊಡ್ತೀನಿ ಅಂತ ಹೇಳಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಒಳಗೆ ಕರ್ಕೊಂಡು ಕನ್ಯಾದಾನವನ್ನು ಮಾಡಿ ಅಗ್ನಿ ಸಹಿತವಾಗಿ ಕಾಶಿಗೆ ಹೊರಡುವಂತಹ ಒಂದು ವ್ಯವಸ್ಥೆ. ಸೊ ಸ್ಕ್ರೀನ್ ಪ್ಲೇ ಜೋರು ಅರ್ಥ ಆಯಿತು ನಿಮಗೆ? ಸರಿ, ಕಾಸು ಈ ಪಂಚ ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ, ಮೇಲ್ ಮಾಡ್ಕೊಳ್ಳಿ, ಪಂಚ ಮೇಲ್ ಮಾಡ್ಕೊಳ್ಳಿ, ವೆರಿ ಗುಡ್. ಹಾಗೆ ಪಾದವನ್ನು ದೊಡ್ಡ ನಿಧಾನ ಮಾಡಿ ಯಾತ್ರ ಇಲ್ಲ. ಪರಮಾತ್ಮ ಒಳಗೆ ಪರಮಾತ್ಮ ಇದ್ದಾನೆ, ಅವನ ಪಾದವನ್ನು ತೊಳಿತಾ ಇದೆ. ಅನುಸಂಧಾನ ಎರಡೂ ಕೈಯಿಂದ ಹಿಮ್ಮಡಿ ಎಲ್ಲ ಚೆನ್ನಾಗಿ ನೆನೀಲಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅಸ್ಮಿನ್ ರಾತ್ರೆ ಶ್ರಿಯಮಾವೇದಯಾಂ ನಿತೋ ದೇವಿ ಪತಿಪಶ್ಯಾಂ ಅಪಃ ದಕ್ಷಿಣ ಪಾದಂ ಮನೇರ್ಜೇಸ್ಮಿನ್ ರಾತ್ರಿಗಿಂದ್ರಿಯಂ ದಧಾಮಿ ಸರ್ವಂ ಪಾದಕಾರವನ್ನ ಮಾಡ್ತಾ ಇದ್ದೀನಿ. ಗುಹಾ ಏವ
ಇದು ಚೂರು ಇನ್ನೂ ಸ್ವಲ್ಪ ಕೈ ಚೆನ್ನಾಗಿ ಒರೆಸ್ಕೊಳ್ಳಿ. ಆ ಕಡೆಯಿಂದ ಮಾಡಿ ಆ ಕಡೆಯಿಂದ ಮಾಡಿ. ಹಾಂ, ಫಸ್ಟ್ ಈ ರೌಂಡ್ ರೆಡಿ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ. ಹಾಂ ಹಾಂ. ಉಚ್ಚೈರ್ವಾಜೇ ಪ್ರತನಾಶಾಟ್ಸಾಭಾಸಹಂ ಧಾನಂಜಯ. ಗಡಿ ಬಾಮ್ಮ ಯಾರಿದ್ದಾರೆ? ಕಡ್ಡಿ ಸ್ವಲ್ಪ ಅದನ್ನು ಮೇಲ್ ಮಾಡಿ, ಸ್ವಲ್ಪ ಅದನ್ನು ಮೇಲ್ ಮಾಡಿ. ಮೇಲ್ ತೆಗೆದೇ ಬಿಡಿ ಬಿಟ್ಟು ನೀಟಾಗಿ ಕಟ್ಟಿಮ್ಮ. ಹಿಂಭಾಗದಿಂದ ಬೇಡ, ಮುಂಭಾಗದಿಂದ ಕಟ್ಟಿ. ಹಾಂ, ಕಟ್ಟಿ. ಸಪೋರ್ಟ್ ಕೊಡಿ ಮಗನ, ವ್ಯವಸ್ಥೆ ಮಾಡಿ. ಇದು ಭಾವಮೈದ್ನ ಯಾರಿದ್ದಾರೆ? ಭಾವಮೈದ್ನ ನೆನ್ನೆ ಇವರು ಆದಿತ್ಯನ ಯಾರು? ಆದಿತ್ಯ ಶ್ರೀನಿವಾಸ ಯಾರೋ ಇಲ್ಲಿ ಕಂಡುಕೊಂಡ್ರು. ಹಾ, ನೀವು ಹಿಂದೆ ಎಕ್ಸೈಟ್ ಹಿಂದೆ ಬನ್ನಿ, ವಾರನ ಹಿಂದೆ ಬನ್ನಿ. ಹೇಳಿದಾಗ ವಾರನ ಹಿಂದೆ ಆಯ್ತಾ? ಬಲಭುಜಕ್ಕೆ ಹಾಕಿ. ಅನಾರ್ಥಸ್ಯಾನಾರ್ಥೋ ಅಮಿತಿ ತಗೊಳ್ಳಿ. ವೇಣನ ಶಿವಾನಸ್ಪತ್ಯೋ ಸರ್ವತೋ ಮಾಂ ಮಾಹೀತಿ ವೈನವದಂಡಂ. ಬಲಗೈಗೆ ಹಾ. ಮಾಮ ತಟ್ಟೆ ತಗೊಳ್ಳಿ, ಹೆಣ್ಮಕ್ಳು ತಟ್ಟೆ ತಗೊಳ್ಳಿ. ಇಬ್ರು ಮುತ್ತೈದರು ಆರತಿಗೆ ರೆಡಿ ಆಗಿರಿ. ಹಾ, ತಗೊಳ್ಳಿ. ಚಿಕ್ಕದಾಗಿ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ನೋಡ್ರಿ, ಹೊರಗೆ ಏನಿದೆ ಕಾಶಿ ಯಾತ್ರದ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಹುಡುಗಿ ತಂದೆ ತಾಯಿ ಹುಡುಗನ ಕೈ ಹಿಡ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೊಂಟ್ರ. ಅಂದ್ರೆ ಅಕ್ಷತಾದ ಟೈಮ್ ಆಗ್ಲಿಕ್ಕತ್ತದೆ, ಹೀಗಾಗಿ ಹುಡುಗನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೊಂಟ್ರ. ಇದು ನೋಡ್ರಿ ಮದುವೆ ಮಂಟಪ ಹಿಂಗೆಲ್ಲ ತಯಾರು ಮಾಡ್ಯಾರ. ಹುಡುಗಿನ ಕರ್ಕೊಂಬಂದ್ಮೇಲೆ ಅಕ್ಷತಾ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮ ಅದು ಮುಗಿದ್ಮೇಲೆ ಚೊಚ್ಚಲು ಗಂಡಸ ಮಗನ ನೇಮ ಬಿಡಿಸೋದು ನಮ್ಮ ನಾದ್ನಿಗೆ. ಆ ಕಾರ್ಯಕ್ರಮ ಎಲ್ಲನೂ ನಾವೇನದ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ. ಮತ್ತೊಂದು ವಿಡಿಯೋದಾಗ ಭೇಟಿ ಹಾಕೋಣ. ಶ್ರೀರಾಮ ಸಮರ್ಥ.